ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ನಾಯ್ಕ್ ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಐಜಿಪಿ ವಿಕಾಸ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಬಂಧಿಸಲಾಗಿತ್ತು. ಜೊತೆಗೆ ಅಡ್ಡಾದಿಡ್ಡಿಯಾಗಿ ರಾತ್ರಿ ಪೂರ ಸುತ್ತಾಡಿಸಲಾಗಿತ್ತು. ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ಈಗ ಅಮಾನತಾಗಿದ್ದಾರೆ. ಐಜಿಪಿ ವಿಕಾಸ್ ಕುಮಾರ್ಗೆ ಆದೇಶವನ್ನ ಹೊರಡಿಸಿರೋದು. ಬಿಜೆಪಿ ನಾಯಕರನ್ನ ಠಾಣೆಗೆ ತರೋದ್ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತು. ಠಾಣೆ ಒಳಗೆ ಬಿಟ್ಟು ಸಭೆ ಮಾಡಿದ್ದಕ್ಕೆ ಅಮಾನತು ಮಾಡಲಾಗಿದೆ. ಸಿಟಿ ರವಿ ಬಂಧನ ಬಳಿಕ ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋಗಿದ್ದ ಪೊಲೀಸ್ ಆಯುಕ್ತ ಮಂಜುನಾಥ್, ಠಾಣೆಯಲ್ಲೇ ಇದ್ದ ಕಮಿಷನರ್ ಯಡಾ ಮಾರ್ಟಿನ್, ಡಿಸಿಪಿ ರೋಹನ್ ಜಗದೀಶ್ ಕೂಡ ಇದ್ರು. ಕಮಿಷನರ್ ಅನುಮತಿ ಮೇರೆಗೆ ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟಿದ್ರು ಸಿಪಿಐ. ಹೀಗಾಗಿ ಮಂಜುನಾಥ್ ನಾಯ್ಕ್ ಅವರನ್ನ ಅಮಾನತು ಮಾಡಲಾಗಿದೆ. ಖಾನಾಪುರ ಠಾಣೆ ಸಿಪಿಐ ಮಂಜುನಾಥ್ ಅವರನ್ನ ಅಮಾನತು ಮಾಡಿ ಈಗ ಐಜಿಪಿ ವಿಕಾಸ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಠಾಣೆ ಒಳಗೆ ಬಿಟ್ಟು ಸಭೆ ನಡೆಸಿದ್ದಕ್ಕಾಗಿ ಈ ಅಮಾನತು ಮಾಡಲಾಗಿದೆ. ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಕೊಂಡು, ಅಂದ್ರೆ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಒಂದ್ ರೀತಿ ಅವರು ಕೈದಿನೇ, ಅಪರಾಧಿನೋ ನಿರಪರಾಧಿನೋ ಅದು ಸೆಕೆಂಡ್ರಿ. ಬಟ್ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದಾಗ ಅವ್ರನ್ನ ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಮಾಡಬೇಕು. ಬಟ್ ಅವರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿದ್ರು ಕೂಡ ಬಿಜೆಪಿ ನಾಯಕರು ಒಳಗೆ ಬರ್ತಾರೆ, ಸಿಟಿ ರವಿ ಅವರ ಜೊತೆ ಸಭೆ ನಡೆಸ್ತಾರೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಹೀಗಾಗಿ ಮಂಜುನಾಥ್ ನಾಯ್ಕ್ ಅವರನ್ನ ಅಮಾನತು ಮಾಡಲಾಗಿದೆ. ಯಾವ ರೂಲ್ಸ್ ಇದೆ ಆ ರೀತಿಯಾಗಿ ಬಿಡೋದಕ್ಕೆ, ಒಳಗೆ ಬಿಟ್ಟಿದ್ದಕ್ಕೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಹೀಗಾಗಿ ಒಳಗೆ ಬಿಟ್ಟಿರೋದು ತಪ್ಪು ಅನ್ನುವಂಥ ಕಾರಣಕ್ಕೆ ಈಗ ಅಮಾನತು ಮಾಡಲಾಗಿದೆ. ಸಿಟಿ ರವಿ ಅವರನ್ನ ಬಂಧಿಸಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಬಿಜೆಪಿ ನಾಯಕರು ಒಳಗೆ ಬಂದಿದ್ರು. ಅವರು ಒಳಗೆ ಬಂದು ಸಭೆ ನಡೆಸೋದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ನಿಮಗೆ? ಹೀಗಾಗಿ ಅಮಾನತು ಮಾಡಲಾಗಿದೆ ಅಂತ ಆದೇಶವನ್ನ ಹೊರಡಿಸಿದ್ದಾರೆ. ಸಿಟಿ ರವಿ ಬಂಧನ ಆದ ಬಳಿಕ ಖಾನಾಪುರ ಠಾಣೆಗೆ ಕರ್ಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಕೂಡ ಸಿಟಿ ರವಿ ಅವರ ಭೇಟಿಗೆ ಬಂದಿದ್ರು. ಬಂದಂಥ ಸಂದರ್ಭದಲ್ಲಿ ಅವ್ರ ಜೊತೆಗೆ ಮಾತುಕತೆ ಆಡಿದ್ರು. ಒಂದು ರೀತಿ ಸಭೆ ನಡೀತು. ಆ ಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಸಿಪಿಐ ಆಗಿರುವಂಥ ಮಂಜುನಾಥ್ ನಾಯ್ಕ್ ಅವರನ್ನ ಈಗ ಅಮಾನತು ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಠಾಣೆಯಲ್ಲೇ ಕಮಿಷನರ್ ಯಡಾ ಮಾರ್ಟಿನ್ ಇದ್ರು, ಡಿಸಿಪಿ ರೋಹನ್ ಜಗದೀಶ್ ಕೂಡ ಇದ್ರು. ಕಮಿಷನರ್ ಅನುಮತಿಯ ಮೇರೆಗೆ ಬಿಜೆಪಿ ನಾಯಕರನ್ನ ಠಾಣೆ ಒಳಗೆ ಬಿಟ್ಟಿದ್ರಂತೆ ಸಿಪಿಐ ಮಂಜುನಾಥ್ ಅವರು. ಹೀಗಾಗಿ ತಮ್ಮ ಕೆಲಸಕ್ಕೆ ಈಗ ಸಂಚಕಾರ ಬಂದಿದೆ, ಕೆಲಸ ಕಳ್ಕೊಂಡಿದ್ದಾರೆ. ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ವಿಧಾನ ಪರಿಷತ್ನಲ್ಲಿ ಬಳಸಿದ್ರು ಅನ್ನುವಂಥ ಕಾರಣಕ್ಕೆ ಅವರನ್ನ ಏಕಾಏಕಿಯಾಗಿ ಅರೆಸ್ಟ್ ಮಾಡಲಾಗಿತ್ತು. ಸುವರ್ಣಸೌಧದಲ್ಲಿ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಎತ್ತಾಕೊಂಡು ಕರ್ಕೊಂಡು ಹೋಗಿದ್ರು ಪೊಲೀಸರು. ಅದಾದ ಬಳಿಕ ಖಾನಾಪುರ ಠಾಣೆಗೆ ಅವರನ್ನ ಕರ್ಕೊಂಡು ಹೋಗಿದ್ರು. ತಿರುಗಿ ಮಾರನೇ ದಿನ ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೂ ಹಾಜರುಪಡಿಸಿದ್ರು. ಬಟ್ ಅರೆಸ್ಟ್ ಮಾಡಿದಾಗ ಅವರ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರನ್ನ ಠಾಣೆ ಒಳಗೆ ಬಿಟ್ಟಿದ್ರು. ಹೀಗಾಗಿ ಈಗ ಮಂಜುನಾಥ್ ನಾಯ್ಕ್ ಅವರನ್ನ ಅಮಾನತು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್. ಈಗಾಗಲೇ ಖಾನಾಪುರ ಠಾಣೆಯ ಸಿಪಿಐ ಮಂಜುನಾಥ್ ಅವರ ಅಮಾನತಾಗಿದೆ. ಏನು ಕಾರಣ ಕೊಟ್ಟಿದ್ದಾರೆ, ಜೊತೆಗೆ ಬಿಜೆಪಿ ಮುಖಂಡರನ್ನ ಒಳಗೆ ಬಿಟ್ಟಿದ್ರು ಅನ್ನುವಂಥ ಒಂದು ಕಾರಣ ಗೊತ್ತಾಗಿದೆ. ಯಾರ್ಯಾರು ಬಂದಿದ್ರು ಆ ಸಂದರ್ಭದಲ್ಲಿ? ಪ್ರಮುಖವಾಗಿ ಏನು ಸಿಟಿ ರವಿ ಬಂಧನ ಪ್ರಕರಣ ಇದೆ, ಬಂಧನ ಪ್ರಕರಣದಲ್ಲಿ ಈಗ ಮೊದಲ ಬಾರಿಗೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇನ್ಸ್ಪೆಕ್ಟರ್ ಅಂತ ಮಂಜುನಾಥ್ ನಾಯ್ಕನ ಅಮಾನತ್ ಮಾಡಲಾಗಿರ್ತಕ್ಕಂಥದ್ದು. ಬೆಳಗಾವಿ ಉತ್ತರ ವಲಯದ ಐಜಿಪಿ ವಿಕಾಸ್ ಕುಮಾರ್ ಏನಿದ್ದಾರೆ ಅವರು ಈ ಒಂದು ಆದೇಶವನ್ನ ಮಾಡಿದ್ದಾರೆ. ಪ್ರಮುಖವಾಗಿ 19ನೇ ತಾರೀಕು ಸಿಟಿ ರವಿಯನ್ನ ಬೆಳಗಾವಿ ಸುವರ್ಣ ವಿಧಾನಸೌಧದಿಂದ ಏನು ಹಿರೇಬಾಗೇಡು ಪೊಲೀಸರು ವಶಕ್ಕೆ ಪಡೆದು ಖಾನಾಪುರ ಠಾಣೆಗೆ ಕರ್ಕೊಂಡು ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಯ ಬಳಸಿಕೊಂಡು ಬಿಗಿ ಭದ್ರತೆಯನ್ನು ಕೈಗೊಳ್ಳಬೇಕು ಮತ್ತು ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ಹೇಳಿ ಒಂದು ಮೇಲಾಧಿಕಾರಿಗಳನ್ನ ಸೂಚನೆಯನ್ನ ಏನು ಪ್ರಮುಖವಾಗಿ ಖಾನಾಪುರ ಠಾಣೆ ಇನ್ಸ್ಪೆಕ್ಟರ್ಗೆ ಕೊಡಲಾಗಿರುತ್ತೆ. ಆದ್ರೆ ಆ ಒಂದು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಏನು ಪ್ರಮುಖವಾಗಿ ಸಿಟಿ ರವಿಯನ್ನು ಕರ್ಕೊಂಡು ಹೋದ ಬಳಿಕ ಅಲ್ಲಿ ಸಿಟಿ ರವಿಯವರನ್ನ ಭೇಟಿಯಾಗೋದಕ್ಕೆ ವಿರೋಧ ಪಕ್ಷ ನಾಯಕರಂತ ಏನು ಆರ್ ಅಶೋಕ್ ಆಗಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಜೊತೆಗೆ ಬಿಜೆಪಿ ನಾಯಕರು ಮತ್ತು ಸ್ಥಳೀಯ ಶಾಸಕರೆಲ್ಲರೂ ಕೂಡ ಒಂದು ಠಾಣೆಯ ಒಳಗಡೆ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಅಂಶ ನೋಡಬೇಕು ಇಲ್ಲಿ ಏನಂದ್ರೆ ಖಾನಾಪುರ PSIಗೆ ಇಲ್ಲಿ ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಕೆಲಸವನ್ನ ಸರ್ಕಾರ ಮಾಡಿದ್ವಿ ಅಥವಾ ಪೊಲೀಸ್ ಇಲಾಖೆ ಮಾಡಿ ಅನ್ನೋಂತ ಅನುಮಾನ ಇಲ್ಲಿ ವ್ಯಕ್ತವಾಗ್ತದೆ. ಯಾಕಂದ್ರೆ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿಯನ್ನು ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಏನು ಬೆಳಗಾವಿ ಪೊಲೀಸ್ ಆಯುಕ್ತ ಅಂತ ಯಡಾ ಮಾರ್ಟಿನ್ ಕೂಡ ಅಲ್ಲಿದ್ರು. ಬೆಳಗಾವಿ ಡಿಸಿಪಿ ಕಾನೂನು ಸುವ್ಯವಸ್ಥೆ ವಿಭಾಗದ ಡಿಸಿಪಿ ರೋಹನ್ ಜಗದೀಶ್ ಅವರು ಕೂಡ ಅಲ್ಲಿದ್ರು. ಈ ಒಂದು ಹಿರಿಯ ಅಧಿಕಾರಿಗಳ ಸೂಚನೆ ಏನು
ಆ ಸೂಚನೆ ಮೇರೆಗೆ ಅವರನ್ನು ಒಳಗೆ ಬಿಡ್ಲಾಗಿತ್ತು ಅನ್ನೋಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ಎಲ್ಲೋ ಒಂದ್ ಕಡೆ ಇವತ್ತು ಏನು ಗೃಹ ಸಚಿವ ಪರಮೇಶ್ವರ್ ಕೂಡ ಇವತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿ ಬಂದಿದ್ದಾರೆ. ಜೊತೆಗೆ ಸ್ವತಃ DCM DK ಶಿವಕುಮಾರ್ ಕೂಡ ಒಂದು ಪೊಲೀಸ್ ಆಯುಕ್ತರ ಕಚೇರಿ ಬಂದಿರತಕ್ಕಂಥದ್ದು. ಇವತ್ತು ಗೃಹ ಸಚಿವರು ಬರ್ತಾರೆ ಅನ್ನುವಂತ ಹಿನ್ನೆಲೆಯಲ್ಲಿ ಮತ್ತು 19ನೇ ತಾರೀಕು ನಡೆದಂತ ಘಟನೆ ಎಲ್ಲಾ ವಿವರವನ್ನ ಗೃಹ ಸಚಿವರಿಗೆ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಖಾನಾಪುರ ಠಾಣೆ ಇನ್ಸ್ಪೆಕ್ಟರ್ನ ಇಲ್ಲಿ ಸಸ್ಪೆಂಡ್ ಅನ್ನ ಮಾಡಿರ್ತಕ್ಕಂಥದ್ದು. ಎಲ್ಲೇ ಒಂದ್ ಕಡೆ ಖಾನಾಪುರ ಠಾಣೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿರ್ತಕ್ಕಂಥ ಏನಿದೆ ಇದು ಇಲಾಖೆಯಲ್ಲಿರ್ತಕ್ಕಂಥ ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ಅಲ್ಲಿ ಒಂದು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮೇಲಧಿಕಾರಿಗಳ ಆದೇಶದಂತೆ ನಡೆದುಕೊಂಡು ಕೂಡ ಅಮಾನತನ್ನಂತ ಒಂದು ಏನು ಶಿಕ್ಷೆ ಅನುಭವಿಸಬೇಕಾದಂತ ಅನಿವಾರ್ಯತೆ ಈಗ ಪೊಲೀಸ್ ಇಲಾಖೆಯಲ್ಲಿ ಎದುರಾಗಿದೆಯಾ ಅನ್ನುವಂತ ಒಂದು ಆತಂಕ ಈಗ ಪೊಲೀಸ್ ಸಿಬ್ಬಂದಿಗಳಲ್ಲಿ ಉಂಟಾಗಿರ್ತಕ್ಕಂಥದ್ದು. ಸೌಖ್ಯ ಶ್ರೀಧರ್, ಈಗ ಕಮಿಷನರ್ ಎಡಾ ಮಾರ್ಟಿನ್ ಮತ್ತೆ DCP ರೋಹನ್ ಜಗದೀಶ್ ಇವರೀಗ ಪರ್ಮಿಷನ್ ಕೊಟ್ಟಿದ್ದು, ಹೀಗಾಗಿ ಇವ್ರನ್ನ ಯಾರು ಪ್ರಶ್ನೆ ಮಾಡ್ತಾರೆ? ಜೊತೆಗೆ ಈ ರೀತಿ ಪರ್ಮಿಷನ್ ಕೊಡ್ಬೇಕು ಅಂತ ಯಾರಾದ್ರೂ ಒತ್ತಡ ಹೇರಿದ್ರ ಬಿಜೆಪಿ ನಾಯಕರು ಅಂತ? ಸೌಖ್ಯ 19ನೇ ತಾರೀಕು ರಾತ್ರಿ ಸಿಟಿ ರವಿಯನ್ನ ಒಂದು ಠಾಣೆ ಒಳಗಡೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಈ ಒಂದು ಠಾಣೆಗೆ ಬಿಜೆಪಿ ನಾಯಕರ ದಂಡೆ ಬರುತ್ತೆ. ಅಲ್ಲಿ ಸಾಕಷ್ಟು ವಿರೋಧ ಪಕ್ಷ ನಾಯಕರು ಕೂಡ ಸಾಕಷ್ಟು ಈ ಒಂದು ಸ್ವತಃ ಪೊಲೀಸ್ ಕಮಿಷನರ್ ಮತ್ತು DCP ಅವರ ಜೊತೆ ಕೂಡ ಒಂದಿಷ್ಟು ಏನು ಆಕ್ರೋಶ ಹೊರ ಹಾಕುವಂತ ಘಟನೆ ಕೂಡ ಅಲ್ಲಿ ಸಂಭವಿಸುತ್ತೆ. ಇಲ್ಲಿ IGP ತಮ್ಮ ಒಂದು ಅಮಾನತಿನ ಆದೇಶದಲ್ಲಿ ಉಲ್ಲೇಖಿಸಿದಂತ ಅಂಶ ಏನಂದ್ರೆ ಸಿಟಿ ರವಿಯನ್ನು ಕರ್ಕೊಂಡ್ ಬರ್ತಾ ಇದೀವಿ, ಹೀಗಾಗಿ ಇಲ್ಲಿ ಒಳಗಡೆ ಯಾರನ್ನೂ ಅವ್ರಿಗೆ ಭೇಟಿಗೆ ಅವಕಾಶ ಮಾಡಿಕೊಳ್ಬಾರ್ದು, ಬಿಗಿ ಭದ್ರತೆಯನ್ನ ನಿಯೋಜಿಸಬೇಕಂತ ನಾವು ಸೂಚನೆ ಕೊಟ್ಟಿದ್ವಿ. ಅದನ್ನ ನೀವು ನಿಭಾಯಿಸುವಲ್ಲಿ ವಿಫಲರಾಗಿದ್ದೀರಿ ಅನ್ನುವಂತ ಕಾರಣ ಕೊಟ್ಟು ಇಲ್ಲಿ ಪ್ರಮುಖವಾಗಿ ಅವರಿಗೆ ಅಮಾನತ್ ಮಾಡಲಾಗಿದೆ. ಆದ್ರೆ ಇದೇ IGP ಅವರಿಗೆ ಕೂಡ ಒಂದು ಮಾಹಿತಿ ಇರುತ್ತೆ. ಯಾಕಂದ್ರೆ ಬೆಳಗಾವಿ ಪೊಲೀಸ್ ಆಯುಕ್ತರು ಸೇರಿದಂತೆ ಒಂದು ಆ ಠಾಣೆಯಲ್ಲಿ ಇದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಅಮಾನತ್ ಮಾಡುವ ಮುನ್ನ ಈ ಒಂದು ಪೊಲೀಸ್ ಆಯುಕ್ತರ ಇಲ್ಲಿ ಅಪ್ಪಣೆ ಪಡೆದೇ ಅವರನ್ನ ಒಳಗೆ ಬಿಡಲಾಗಿದೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಒಂದ್ ಕಡೆ ಮರೆ ಮಾಸಲಾಗ್ತಿದ್ಯಾ? ಪೊಲೀಸ್ ಅಧಿಕಾರಿನಲ್ಲಿ ಏನು ಬಲಿ ಒಂದು ಅಪ್ಡೇಟ್ ಇದೆ, ನೋಡೋಣ. ಹಾಗೆ ಹೋಲ್ಡಲ್ಲಿರಿ. MLC CT ರವಿ ಬಂಧನ ವೇಳೆ ರಾತ್ರಿ ಇಡೀ ಸುತ್ತಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಈ ಮಹತ್ವದ ಸಭೆ ನಡೆಯುತ್ತೆ. ಘಟನಾವಳಿಗಳ ಕುರಿತು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಪರಮೇಶ್ವರ್ ಅವರು. ಸಭೆ ಆರಂಭವಾಗಿದೆ. ಈ ಸಭೆಯಲ್ಲಿ ಈಗ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. CT ರವಿ ಸುರಕ್ಷತಾ ದೃಷ್ಟಿಯಿಂದ ಹೊರಗೆ ಕರ್ಕೊಂಡು ಹೋಗಿದ್ದಾಗಿ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಪ್ರಕರಣದ ಕುರಿತು ಮಾಹಿತಿ ನೀಡದಿದ್ದಕ್ಕೆ ಗೃಹ ಸಚಿವ ಪರಮೇಶ್ವರ್ ಗರಂ ಆಗಿದ್ದಾರೆ. ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ CT ರವಿ ಅವರನ್ನ ಡೈರೆಕ್ಟ್ ಆಗಿ ಠಾಣೆಗೆ ಕರೆದೊಯ್ದೆ ಯಾಕೆ ಹೊರಗಡೆ ಸುತ್ತಾಡಿಸಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್. ಭದ್ರತಾ ದೃಷ್ಟಿಯಿಂದ ನಾವು ಆ ರೀತಿ ಕರ್ಕೊಂಡು ಹೋಗಬೇಕಾಯಿತು, ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿದ್ರೆ ಅವರ ಭದ್ರತಾ ವೈಫಲ್ಯ ಅನ್ನುವಂಥ ಆರೋಪ ಬರ್ತಾ ಇತ್ತು, ಹೀಗಾಗಿ ಸುತ್ತಾಡಿಸ್ಬೇಕಾಯಿತು ಅಂತ ಕಾರಣ ಕೊಟ್ಟಿದ್ದಾರೆ. ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು. ಪ್ರತಿನಿಧಿ ಶ್ರೀಧರ್ ಮಾಹಿತಿ ಕೊಡ್ತಾ ಇದ್ರು. ಶ್ರೀಧರ್, ಈಗ ಸಿಕ್ಕಿರುವಂತ ಅಪ್ಡೇಟ್ ಏನಂದ್ರೆ CT ರವಿ ಅವರನ್ನ ಬಂಧಿಸಿದ ನಂತರ ಪೊಲೀಸ್ ಠಾಣೆಗೆ ಕರೆದೊಯ್ದ್ರೆ ಪೊಲೀಸರು ಖಾನಾಪುರ, ನಂದಗಡ ಹೀಗೆ ಬೇರೆ ಬೇರೆ ಕಡೆ ಸುತ್ತಾಟವನ್ನ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಇದೆ. ಈಗ ಸದ್ಯಕ್ಕೆ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಪೊಲೀಸರ ಜೊತೆ ಸಭೆ ನಡೆಸ್ತಾ ಇದ್ದಾರೆ. ಏನು ಕ್ರಮವನ್ನ ತೆಗೆದುಕೊಳ್ಬಹುದು ಅಂತ, ಪೊಲೀಸರ ಈ ನಡೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆಕ್ಷೇಪ ಇದೆ, ಇದು ಸರಿನಾ ತಪ್ಪಾ ಅನ್ನುವಂಥ ಒಂದಷ್ಟು ಡಿಸ್ಕಷನ್ ಕೂಡ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ, ಈಗ ಬೆಳಗಾವಿ ಪೊಲೀಸ್ ಕಮಿಷನರ್ ಆಯುಕ್ತರ ಕಚೇರಿಯಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ. ಏನು 19ನೇ ತಾರೀಕು CT ರವಿ ಬಂಧನದ ಬಳಿಕ ಏನೆಲ್ಲ ಬೆಳವಣಿಗೆಗಳಾಯ್ತು ರಾತ್ರಿ ಇಡೀ, ಅಂದ್ರೆ ಬೆಳಗಾವಿ ಹಿರೇಬಾಗೇವಾಡಿ ಠಾಣೆ ಏನು ಹಿರೇಬಾಗೇವಾಡಿಯಿಂದ ನೇರವಾಗಿ ಖಾನಾಪುರ ಠಾಣೆ ಕರ್ಕೊಂಡು ಹೋಗುತ್ತೆ. ಖಾನಾಪುರ ಠಾಣೆಯಲ್ಲಾದಂತ ಬೆಳವಣಿಗೆ ಆಗಿರ್ಬೋದು, ತದನಂತರ ಕಿತ್ತೂರು ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಈ ಎಲ್ಲಾ ಭಾಗಗಳಲ್ಲಿ CT ರವಿ ಸುತ್ತಾಡ್ಸ್ಕೊಂಡು ಬಂದಂತ ಏನು ಘಟನೆ ಇದೆ ಎಲ್ಲಾ ಘಟನೆಯ ಮಾಹಿತಿಯನ್ನ ಗೃಹ ಸಚಿವ ಪರಮೇಶ್ವರ್ ಈಗ ಏನು ಸ್ವತಃ ಪೊಲೀಸ್ ಆಯುಕ್ತರಾದಂತ ಎಡಾ ಮಾರ್ಟಿನ್ ಮತ್ತು ಬೆಳಗಾವಿ SP ಆದಂತ ಭೀಮಾಶಂಕರ್ ಗುಳೇಗರ್ ಸೇರಿದಂತೆ ಏನು IGP ಏನು ವಿಕಾಸ್ ಕುಮಾರ್ ಇದ್ದಾರೆ ಅವರಿಂದ ಮಾಹಿತಿಯನ್ನು ಪಡಿಕೊಡ್ತಾ ಇದ್ದಾರೆ. ಸ್ವತಃ ಈ ಒಂದು ಸಭೆಯಲ್ಲಿ ಈಗಾಗಲೇ ಏನು ಗೃಹ ಸಚಿವರು ಪರಮೇಶ್ವರ್ ಮತ್ತು DCM DK ಶಿವಕುಮಾರ್ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ ಏನಂದ್ರೆ ADGP ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅದು ಪ್ರಮುಖವಾಗಿ CT ರವಿ ಪ್ರಕರಣದಲ್ಲಿ ಅವತ್ತು ರಾತ್ರಿ ಆದಂತ ಘಟನೆ ಆಗಿರ್ಬೋದು, ಜೊತೆಗೆ ಮೇಲಾಧಿಕಾರಿಗಳು ತೆಗೆದುಕೊಳ್ಬೇಕಾದಂತ ಕ್ರಮಗಳಾಗಿರ್ಬೋದು, ಜೊತೆಗೆ ಆ ಬೆಳವಣಿಗೆಗಳೆಲ್ಲ ಬಳಿಕ ಏನು ವಿರೋಧ ಪಕ್ಷ ನಾಯಕರು CT ರವಿಯನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಯಿತು ಅಥವಾ ಎನ್ಕೌಂಟರ್ ಮಾಡುವಂತ ಒಂದು ಪ್ರಯತ್ನ ನಡೆದಿತ್ತು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ಆರೋಪ ಮಾಡಿದ್ರು, ಎಲ್ಲಾ ವಿಚಾರಗಳು
ವಿಚಾರಗಳು ಈ ಒಂದು ಸಾಕಷ್ಟು ರಾಜಕೀಯವಾಗಿ ಚರ್ಚೆಗೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವತ್ತಿನ ಘಟನಾವಳಿಯಿಂದ ಸರ್ಕಾರಕ್ಕೆ ಆದಂತ ಒಂದೇನು ಮುಜುಗರನಿದೆ ಆ ವಿಚಾರವಾಗಿ ಈಗ ಗೃಹ ಸಚಿವರು ಕೂಡ ಒಂದು ಅಸಮಾಧಾನ ಹೊರ ಹಾಕಿರ್ತಕ್ಕಂಥದ್ದು. ಜೊತೆಗೆ ಈಗ ಒಂದು ಈ ಒಂದು ಅಧಿಕಾರಿಗಳ ಸಭೆ ಏನಿದೆ ಈ ಸಭೆಯಲ್ಲಿ ಅವತ್ತು ಇಡೀ ಒಂದು ಬೆಳವಣಿಗೆಗಳ ಬಗ್ಗೆ ಆಗಿರ್ಬೋದು ಮತ್ತು ಮುಂದೆ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಕೂಡ ಒಂದು ಪ್ರಮುಖವಾಗಿ ಚರ್ಚೆಯನ್ನು ನಡೆಸಲಾಗ್ತದೆ. ಯಾಕಂದ್ರೆ ಈಗಾಗಲೇ ಒಂದು ಪ್ರಕರಣವನ್ನ ಗೃಹ ಸಚಿವರು ಇನ್ನೆಷ್ಟು ಹೇಳಿದ್ದಾರೆ, ಸಿಐಡಿಗೆ ಒಂದು ಪ್ರಕರಣ ಹಸ್ತಾಂತರಿಸಿದೀವಿ ಅನ್ನುವಂತ ಮಾತು ಹೇಳಿರ್ತಕ್ಕಂಥ ಆಗಿರ್ಬೋದು. ಈಗಾಗಲೇ ಒಂದು ಪರಿಷತ್ ಒಳಗಡೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟಗಳು ಮುಂದಿನ ರೀತಿ ಭಾಗದಲ್ಲಿ ಯಾವ ರೀತಿ ಇದಾವೆ, ಜೊತೆಗೆ ಏನು ಲಕ್ಷ್ಮೀ ಹಬ್ಬಾಳ್ಕರ್ ಕೂಡ ತಮಗೆ ನ್ಯಾಯ ಬೇಕು ಮತ್ತು ಕಾನೂನು ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಒಂದು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಅವರು ಕೂಡ ಒಂದು ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ವಿಚಾರ ಆಗಿರ್ಬೋದು. ಮತ್ತು ಸಿ.ಟಿ. ರವಿ ಅವರು ಏನು ಡಿಐಜಿಗೆ ಒಂದು ಏನು ಪತ್ರವನ್ನು ಬರೆದಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಕುರಿತು ಈಗ ಅಧಿಕಾರಿಗಳಿಂದ ಮಾಹಿತಿ ಪಡೆಯುವಂತ ಕೆಲಸವನ್ನ ಈಗ ಗೃಹ ಸಚಿವರು ಮಾಡ್ತಾ ಇದ್ದಾರೆ. ಮತ್ತು ಅವತ್ತು ರಾತ್ರಿ ಆದಂತ ಘಟನೆಯ ಬಗ್ಗೆ ಒಂದು ಗೃಹ ಸಚಿವರು ಅಸಮಾಧಾನವನ್ನು ಹೊರ ಹಾಕಿರ್ತಕ್ಕಂಥ ಕೂಡ ಗೊತ್ತಾಗ್ತಾ ಇದೆ. ಸೌಖ್ಯ ಹಾಗೆ ಹೋಲ್ಡ್ ಅಲ್ಲಿರಿ, ಮತ್ತೊಂದು ಅಪ್ಡೇಟ್ ಇದೆ, ತಗೊಂಡ್ಬಿಡೋಣ. ಎಂಎಲ್ಸಿ ಸಿ.ಟಿ. ರವಿ ಬಂಧನ ವೇಳೆ ರಾತ್ರಿಯಿಡೀ ಸುತ್ತಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರ ಭೇಟಿ ಕೂಡ ಆಗಿದೆ. ಡಿಸಿಎಂ ಅವರನ್ನ ಸ್ವಾಗತಿಸಿದ್ದಾರೆ ಬೆಳಗಾವಿ ಐಜಿಪಿ ವಿಕಾಸ್ ಕುಮಾರ್ ಹಾಗೂ ಪೊಲೀಸ್ ಕಮಿಷನರ್ ಆಗಿರುವಂತಹ ಯಡಾ ಮಾರ್ಟಿನ್ ಮತ್ತು ಭೀಮಾಶಂಕರ್ ಗುಳೇದ್. ಬೆಳಗಾವಿ ಪೊಲೀಸ್ ಕಮಿಷನರ್ ಕಚೇರಿಗೆ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆಯ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಇದನ್ನ ಇಲ್ಲಿಗೆ ಬಿಡೋದಕ್ಕಾಗಲ್ಲ, ಒಬ್ಬ ಹೆಣ್ಣು ಮಗಳಿಗೆ ಇಂತಹ ಪದವನ್ನು ಬಳಸಿರೋದು ಸರಿ ಇಲ್ಲ, ಹೀಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಹೀಗಾಗಿ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ ಕಾಂಗ್ರೆಸ್ ಸರ್ಕಾರ. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪೊಲೀಸರ ಜೊತೆ ಸಭೆ ನಡೆಸಿದ್ರು. ಯಾಕೆ ಠಾಣೆಗೆ ಕರೆದೊಯ್ದೆ ಎಂಎಲ್ಸಿ ಸಿ.ಟಿ. ರವಿ ಅವರನ್ನ ಬಂಧಿಸಿ ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ರಿ ಅಂತ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆ ಸಭೆಗೆ ಜಾಯಿನ್ ಆಗಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು ಕೂಡ ಈ ಸಭೆಯಲ್ಲಿದ್ದಾರೆ. ಮಾಹಿತಿ ಪಡ್ಕೊಳ್ತಾ ಇದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಶ್ರೀಧರ್ ಡೀಟೇಲ್ಸ್ ಕೊಡ್ತಾ ಇದ್ರು. ಶ್ರೀಧರ್, ಈಗ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಏನ್ ಸಭೆ ನಡೀತಾ ಇದೆ, ಆ ಸಭೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಏನ್ ಡೀಟೇಲ್ಸ್ ಇದೆ, ಯಾವ ರೀತಿಯಾಗಿ ಹೋಗುತ್ತೆ ಈ ಸಭೆ ಅಂತ? ನೀತಿ, ಈ ಒಂದು ಪ್ರಕರಣವನ್ನು ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ಹಾಗಾಗಿ ಈಗ ಗೃಹ ಸಚಿವರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಂದು ಬೆಳಗಾವಿ ಪೊಲೀಸ್ ಆಯುಕ್ತರ ಕಚೇರಿ ಬಂದಿದ್ದಾರೆ. ಅವರು ಕೂಡ ಒಂದು ಗೃಹ ಸಚಿವರ ಜೊತೆಗೆ ಏನಂದ್ರೆ ಈ ಒಂದು ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಿ.ಟಿ. ರವಿ ಪ್ರಕರಣದ ಬೆಳವಣಿಗೆ ಏನಿದೆ, ಬೆಳವಣಿಗೆ ವಿಚಾರವಾಗಿ ಒಂದಿಷ್ಟು ಗೃಹ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇವು ಅಧಿಕಾರಿಗಳ ಜೊತೆ ಒಂದು ಚರ್ಚೆ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಒಂದ್ ಕಡೆ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆಯೋ ಅದರ ಭಾಗವಾಗಿ ಭದ್ರತೆ ವಿಚಾರವಾಗಿ ಒಂದು ಚರ್ಚೆ ಕೂಡ ನಡೆಸಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿ ಒಂದು ಸಿ.ಟಿ. ರವಿ ಪ್ರಕರಣದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆಗಳಿದ್ದಾವೆ, ಎಲ್ಲಾ ವಿಚಾರಗಳು ಕೂಡ ಒಂದು ಈಗ ಚರ್ಚೆ ಈಗ ಆರಂಭ ಆಗಿದೆ. ಪ್ರಮುಖವಾಗಿ ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಆದಂತ ಘಟನೆ ಆಗಿರ್ಬೋದು, ತದನಂತರ ಏನು ರಾಮದುರ್ಗ ಬಳಿ ಆದಂತ ಘಟನೆ ಆಗಿರ್ಬೋದು, ಈ ಎಲ್ಲಾ ಬೆಳವಣಿಗೆ ವಿಚಾರವಾಗಿ ಈಗ ಸ್ವತಃ ಗೃಹ ಸಚಿವರ ಜೊತೆಗೆ ಡಿಸಿಎಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಡೀಟೇಲ್ಸ್ಗೆ. ಸದ್ಯಕ್ಕೆ ಈಗ ಸಿ.ಟಿ. ರವಿ ಅವರ ಬಂಧನ ಆಗಿತ್ತು. ಅದಾದ ಬಳಿಕ ಜಾಮೀನು ಪಡ್ಕೊಂಡು ಈಗಾಗಲೇ ಹೊರಗಡೆ ಕೂಡ ಇದ್ದಾರೆ. ಬಟ್ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಸರ್ಕಾರ. ಮತ್ತೊಂದು ಕಡೆ ಸಿ.ಟಿ. ರವಿ ಅವರನ್ನ ಅರೆಸ್ಟ್ ಮಾಡಿದ ಬಳಿಕ ಅವರನ್ನ ಪೊಲೀಸ್ ವಾಹನದಲ್ಲಿ ಡೈರೆಕ್ಟ್ ಆಗಿ ಪೊಲೀಸ್ ಠಾಣೆಗೆ ಕರೆದೊಯ್ಯೋದ್ರ ಬದಲು ಬೇರೆ ಬೇರೆ ಕಡೆ ಸುತ್ತಾಡಿಸಿದ್ರು. ಕಬ್ಬಿನ ಗದ್ದೆ ಇರ್ಬೋದು, ಹೊಲ ಇರ್ಬೋದು, ಕ್ರಷರ್, ಇಲ್ಲೆಲ್ಲ ಕೂಡ ಕರ್ಕೊಂಡು ಹೋದ್ರು ಪೊಲೀಸರು ಅನ್ನುವಂಥ ಗಂಭೀರ ಆರೋಪ ಇದೆ. ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಫೇಕ್ ಎನ್ಕೌಂಟರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು ಅಂತ ಎಲ್ಲ ಕೂಡ ಆರೋಪ ಮಾಡಿದ್ದಾರೆ. ಬಟ್ ಪೊಲೀಸರು ಹೇಳ್ತಾ ಇರೋದು ಭದ್ರತಾ ದೃಷ್ಟಿಯಿಂದ ಈ ರೀತಿ ಕರ್ಕೊಂಡು ಹೋದ್ವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ಕೂಡ ನಡೀತಾ ಇದೆ.